ಸ್ನೇಹಿತರೆ, ಮಹಾಭಾರತ ಯುದ್ಧ ಮುಗಿದ ನಂತರ ಶ್ರೀಕೃಷ್ಣನ ಸ್ವಂತ ನಗರಿಯಾದ ಚಿನ್ನದಿಂದ ನಿರ್ಮಿತವಾಗಿದ್ದ ದ್ವಾರಕ ಕೇವಲ ಒಂದೇ ದಿನಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಯಿತು ಎಂದರೆ ನೀವು ನಂಬುತ್ತೀರಾ? ಸಾಕ್ಷಾತ್ ಭಗವಂತನಿದ್ದ ಜಾಗಕ್ಕೆ ಅಂತಹ ಗತಿ ಬಂದಿದ್ದಾದರೂ ಏಕೆ? ಯದುವಂಶ ಹೇಗೆ ಸಂಪೂರ್ಣವಾಗಿ ನಾಶವಾಯಿತು? ಇಂದಿನ ವಿಡಿಯೋದಲ್ಲಿ ದ್ವಾರಕ ನಗರಿ ಮುಳುಗಿದ ಆ ಭೀಕರ ರಹಸ್ಯ ಮತ್ತು ಅದರ ಹಿಂದಿರುವ ಶಾಪದ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಹಾಭಾರತ ಯುದ್ಧ ಮುಗಿದ ನಂತರ ತನ್ನ 100 ಜನ ಗಂಡು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿದ್ದ ಗಾಂಧಾರಿಯನ್ನು ಸಾಂತ್ವನಗೊಳಿಸಲು ಶ್ರೀಕೃಷ್ಣನು ಆಕೆಯ ಬಳಿ ಹೋಗುತ್ತಾನೆ. ಆಗ ಕೋಪ ಮತ್ತು ದುಃಖದಿಂದ ಕಂಗೆಟ್ಟಿದ ಗಾಂಧಾರಿ, ಕೃಷ್ಣ, ನೀನು ಮನಸ್ಸು ಮಾಡಿದ್ದರೆ ಈ ಮಹಾಯುದ್ಧವನ್ನು ತಡೆಯಬಹುದಿತ್ತು. ನನ್ನ ವಂಶ ನಾಶವಾಗಲು ನೀನೇ ಕಾರಣ ಎಂದು ಕೂಗುತ್ತಾಳೆ. ಅಷ್ಟಕ್ಕೆ ನಿಲ್ಲದೆ ಆಕೆ ಕೃಷ್ಣನಿಗೆ ಭೀಕರ ಶಾಪ ನೀಡುತ್ತಾಳೆ. ಇಂದಿನಿಂದ ಸರಿಯಾಗಿ 36 ವರ್ಷಗಳ ನಂತರ ನಿನ್ನ ಕಣ್ಣೆದುರೇ ನಿನ್ನ ಇಡೀ ಯದುವಂಶವು ಪರಸ್ಪರ ಕಚ್ಚಾಡಿ ನಾಶವಾಗ ಹೋಗಲಿ. ನೀನು ಕೂಡ ಒಬ್ಬ ಸಾಮಾನ್ಯನಂತೆ ಕಾಡಿನಲ್ಲಿ ಅನಾಥನಾಗಿ ಮರಣ ಹೊಂದು. ನಿನ್ನ ದ್ವಾರಕ ನಗರಿ ಸಮುದ್ರದ ಪಾಲಾಗಲಿ ಎಂದು ಶಾಪ ಕೊಡುತ್ತಾಳೆ. ಕೃಷ್ಣನು ಮುಗುಳ್ನಗೆಯಿಂದಲೇ ಶಾಪವನ್ನು ಸ್ವೀಕರಿಸುತ್ತಾನೆ. ಹೀಗೆ ವರ್ಷಗಳು ಉರುಳಿದಂತೆ ಗಾಂಧಾರಿಯ ಶಾಪದ ಪ್ರಭಾವ ಶುರುವಾಗುತ್ತದೆ. ಒಂದು ದಿನ ವಿಶ್ವಾಮಿತ್ರ ಮತ್ತು ನಾರದ ಮಹರ್ಷಿಗಳು ದ್ವಾರಕಕ್ಕೆ ಬರುತ್ತಾರೆ. ಆಗ ಕೃಷ್ಣನ ಮಗನಾದ ಸಾಂಬನು ಗರ್ಭಿಣಿ ಸ್ತ್ರೀಯಂತೆ ವೇಷ ಧರಿಸಿ ಋಷಿಮುನಿಗಳ ಬಳಿ ಬಂದು, ನನಗೆ ಮಗ ಹುಟ್ಟುತ್ತಾನೋ ಅಥವಾ ಮಗಳೋ ಎಂದು ತಮಾಷೆ ಮಾಡುತ್ತಾನೆ. ಋಷಿಗಳು ಸಾಂಬನ ಈ ಅಹಂಕಾರದ ನಡವಳಿಕೆಯಿಂದ ಕೋಪಗೊಂಡು, ನಿನ್ನ ಗರ್ಭದಿಂದ ಒಂದು ಕಬ್ಬಿಣದ ಮುಸಲು ಅಂದರೆ ರೋಲು ಹುಟ್ಟುತ್ತದೆ, ಅದು ಇಡೀ ಯದುವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಾಪ ನೀಡುತ್ತಾನೆ. ಅದರಂತೆ ಸಾಂಬನ ಹುಟ್ಟಿನಿಂದ ಕಬ್ಬಿಣದ ಮಸಲ ಹೊರಬರುತ್ತದೆ. ದ್ವಾರಕಕ್ಕೆ ರಾಜ ಉಗ್ರಸೇನನು ಹೆದರಿ ಆ ಮುಸುಲವನ್ನು ಸಂಪೂರ್ಣವಾಗಿ ಹರಿದು ಸಮುದ್ರಕ್ಕೆ ಹಾಕಿಸುತ್ತಾನೆ. ಅದರ ಒಂದು ಸಣ್ಣ ಕಬ್ಬಿಣದ ಚೂರು ಮಾತ್ರ ಕರಗದೆ ಸಮುದ್ರದ ಮೀನೊಂದರ ಹೊಟ್ಟೆ ಸೇರುತ್ತದೆ. ಹೀಗೆ ಸಮುದ್ರಕ್ಕೆ ಹಾಕಿದ ಮುಸುಲದ ಪುಡಿಯು ಕಡಲ ತೀರದಲ್ಲಿ ಹರಿತವಾದ ಹುಲ್ಲಾಗಿ ಬೆಳೆಯುತ್ತದೆ. ಇತ್ತ ಮೀನಿನ ಹೊಟ್ಟೆಯಲ್ಲಿದ್ದ ಕಬ್ಬಿಣದ ಚೂರು ಜರ ಎಂಬ ಬೇಡನ ಕೈ ಸೇರಿ ಆತ ಅದನ್ನು ತನ್ನ ಬಾಣದ ತುದಿಗೆ ಬಳಸುತ್ತಾನೆ. ಹೀಗೆ 36 ವರ್ಷ ಕಳೆದಾಗ ದ್ವಾರಕೆಯಲ್ಲಿ ದುಂಶಕುನಗಳು ಕಾಣಿಸಿಕೊಳ್ಳುತ್ತದೆ. ಯದುವಂಶದ ಯುವಕರು ಮದ್ಯಪಾನ ಮಾಡಿ ಪರಸ್ಪರ ಜಗಳವಾಡಲು ಶುರು ಮಾಡುತ್ತಾರೆ. ಕೋಪದಲ್ಲಿ ಅವರು ಸಮುದ್ರದ ತೀರದ ಆ ಹರಿತವಾದ ಹುಲ್ಲನ್ನು ಕಿತ್ತು ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಇಡೀ ವಂಶವೇ ನಾಶವಾಗುತ್ತದೆ. ಇದಾದ ನಂತರ ಶ್ರೀಕೃಷ್ಣನು ಕಾಡಿನಲ್ಲಿ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿರುವಾಗ ಜರ ಎಂಬ ಬೇಡನು ಕೃಷ್ಣನ ಪಾದವನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಬಾಣ ಬಿಡುತ್ತಾನೆ. ಆ ಬಾಣ ತಾಗಲು ಶ್ರೀಕೃಷ್ಣ ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ನಿರ್ಗಮಿಸುತ್ತಾನೆ. ಕೃಷ್ಣನು ದೇಹ ತ್ಯಾಗ ಮಾಡಿದ ತಕ್ಷಣ ಅರ್ಜುನನು ದ್ವಾರಕೆಗೆ ಬಂದು ಉಳಿದಿರುವ ವೃದ್ಧರು ಮತ್ತು ಮಹಿಳೆಯರನ್ನು ಕರೆದುಕೊಂಡು ಹೋಗಲು ಸಿದ್ಧತೆ ಮಾಡುತ್ತಾನೆ. ಎಲ್ಲರೂ ದ್ವಾರಕೆಯನ್ನು ಬಿಟ್ಟು ಹೊರಡುತ್ತಿದ್ದಂತೆ ಸಮುದ್ರದ ಅಲೆಗಳು ಭೀಕರವಾಗಿ ಮೇಲೇಳುತ್ತದೆ. ಅರ್ಜುನನು ನೋಡುತ್ತಿದ್ದಂತೆಯೇ ಚಿನ್ನದ ನಗರಿ ದ್ವಾರಕೆಯನ್ನು ಸಮುದ್ರದ ಅಲೆಗಳು ಸಂಪೂರ್ಣವಾಗಿ ತನ್ನ ಒಡಲಿಗೆ ಎಳೆದುಕೊಳ್ಳುತ್ತದೆ. ಕೃಷ್ಣನ ಅರಮನೆ ನಿರ್ವತ್ತವಾಗುತ್ತದೆ ಸಂಪೂರ್ಣವಾಗಿ. ಹೀಗೆ ಸಮುದ್ರಾಳದಿಂದ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಕೂಡ ಇಂದಿಗೂ ದ್ವಾರಕ ನಗರದ ಅವಶೇಷಗಳು ಸಿಕ್ಕಿವೆ ಎಂದು ಇತ್ತೀಚಿನ ಕಥೆಗಳಲ್ಲಿ ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಹೇಳಿರುವುದು ಸತ್ಯ ಎಂಬುದಕ್ಕೆ ಇದುವೇ ಸಾಕ್ಷಿಯಲ್ಲವೇ ಸ್ನೇಹಿತರೆ?
ದ್ವಾರಕ ನಗರದ ಈ ರೋಚಕ ಇತಿಹಾಸದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ AUA ಕ್ರಿಯೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ. ಧನ್ಯವಾದಗಳು ಸ್ನೇಹಿತರೆ.